ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮೇಲ್ಮನೆಯ ಪ್ರತಿಪಕ್ಷ ನಾಯಕ ಚಲುವಾದಿ ನಾರಾಯಣಸ್ವಾಮಿ ಅವರು ಗಂಭೀರ ಆರೋಪ ಮಾಡ್ತಾ ಇರೋದು ಸುಮಾರು 40 ಕೋಟಿ ಸೈಟ್ ಅನ್ನ ಕೇವಲ 2 ಕೋಟಿಗೆ ಕಬಳಿಸಲಾಗಿದೆ. ಪಂಚಾಯಿತಿ ಮಟ್ಟದಲ್ಲೂ ಸರ್ಕಾರದಿಂದ ಸೈಟ್ಗಳ ದುರ್ಬಳಕೆ ಆಗಿದೆ. ಇನ್ಫ್ಯಾಕ್ಟ್ ನುಂಗಿದ್ದಾರೆ. ತಕ್ಷಣ ಸಿಎ ಸೈಟ್ಗಳನ್ನು ವಾಪಸ್ ಪಡೀಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡಬೇಕಾಗತ್ತೆ ಅಂತಿದ್ದಾರೆ. ಸಿಎ ಸೈಟ್ಗಳನ್ನು ಯಾಕೆ ಅಲಾಟ್ ಮಾಡ್ತಾರೆ ಅಂದ್ರೆ ಪಬ್ಲಿಕ್ ಯೂಸ್ಗೆ, ಈಗ ಪಾರ್ಕೋ ಅಥವಾ ಸಾರ್ವಜನಿಕರಿಗೆ ಏನೇನು ಬಳಕೆ ಆಗುತ್ತೆ ಅಂಥದ್ದು. ಬಟ್ ಇಲ್ಲಿ ಬೇಕಾಬಿಟ್ಟಿಯಾಗಿ ಕಾಂಗ್ರೆಸ್ನವರು ಸೈಟ್ಗಳನ್ನು ತಮಗಿಷ್ಟ ಬಂದಂತೆ ಕಬಳಿಸಿದ್ದಾರೆ. ಅಂದರೆ ಅವ್ರದ್ದು ಕಾಂಗ್ರೆಸ್ ಭವನನೋ ಇನ್ಯಾರಿಗೂ ಕೊಟ್ಟಿರೋದು ಅಂಥದ್ದೇನೋ ಆಗಿದೆ ಅನ್ನೋದು ಇವರ ಆರೋಪ. ಭೂ ರೈತರಿಗೆ ಭೂಮಿ ಕೊಡಬೇಕು, ಆದರೆ ಈ ಕೆಲಸವನ್ನು ಮಾಡ್ತಿಲ್ಲ. ಈಗ ಏನು ಮಾಡ್ತಾ ಇದೆ ಅಂತಂದ್ರೆ ತಾನೇ ಭೂಮಿಯನ್ನ ಕಬಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹೇಗೆ ಅಂದ್ರೆ ಲ್ಯಾಂಡ್ ಗ್ರಾಬಿಂಗ್ನಲ್ಲಿ ಸರ್ಕಾರವೇ ನಿರತವಾಗಿದೆ. ನನ್ನ ಪ್ರಕಾರ ಯಾವುದೇ ರಾಜಕೀಯ ಪಕ್ಷ, ಕೇಂದ್ರ ಅಂದ್ರೆ ದೆಹಲಿ ಮತ್ತು ರಾಜ್ಯದಲ್ಲಿ ಕೇಂದ್ರ ಅಂದ್ರೆ ರಾಜಧಾನಿ ಬೆಂಗಳೂರು. ಇಲ್ಲಿ ಒಂದು ಸೈಟ್ ತಗೊಳ್ಳಿಕ್ಕೆ ಅದಕ್ಕೆ ಅಧಿಕಾರ ಇದೆ, ಅದು ಕಾನೂನಿನಲ್ಲಿ ಅವಕಾಶ ಇದೆ. ಅದು ಬಿಟ್ಟು ತಾಲೂಕು, ಜಿಲ್ಲೆ, ಮಂಡಲ, ಪಂಚಾಯಿತಿ ಹೀಗೆ ಎಲ್ಲ ಕಡೆಯಲ್ಲೂ ಸೈಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಅಧಿಕಾರ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ನೋಡಿ, ಪತ್ರಿಕೆಗಳಲ್ಲೂ ಬಂದಿದೆ. ದ ರೂರಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ರಿಜೆಕ್ಟೆಡ್ ದ ಕಾಂಗ್ರೆಸ್ ಪ್ರಪೋಸಲ್ ಟು ಲೀಸ್ ಗ್ರಾಮ ಪಂಚಾಯತ್ ಲ್ಯಾಂಡ್ ಫಾರ್ ಎ ಪಾರ್ಟಿ ಆಫೀಸ್ ಸೈಟಿಂಗ್ ಲೀಗಲ್ ವಯೋಲೇಷನ್ಸ್. ಅಂದ್ರೆ ಅಲ್ಲೇನಾದರೂ ನೀವು ತಗೊಂಡಿದ್ದೇ ಆದ್ರೆ ಅದು ಕಾನೂನು ಬಾಹಿರವಾಗುತ್ತೆ. ಚಲುವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ವಿರುದ್ಧ ಸಿಎ ಸೈಟ್ ಕಬಳಿಸಿದ ಆರೋಪಕ್ಕೆ ಸಂಬಂಧಪಟ್ಟಂತೆ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೆಲ ದಾಖಲಾತಿಗಳನ್ನು ಕೂಡ ರಿಲೀಸ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ದಾರೆ. ಕೆಲ ಜಿಲ್ಲೆಗಳಲ್ಲಿ ಸಿಎ ಸೈಟ್ ಅನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ತಮ್ಮ ವಿವೇಚನೆಗೆ ತಕ್ಕಂತೆ ಬಳಸಿಕೊಂಡಿದ್ದಾರೆ ಅನ್ನೋದು ಆರೋಪದ ಭಾಗ. ಇನ್ಫ್ಯಾಕ್ಟ್ ಸೈಟ್ನ ಮೌಲ್ಯ 40 ಕೋಟಿಯಷ್ಟು ವ್ಯಾಲ್ಯೂ ಇದ್ರೆ ಅದನ್ನು 2 ಕೋಟಿಗೆ ಬೇಕಾಬಿಟ್ಟಿಯಾಗಿ ಕಬಳಿಕೆ ಮಾಡಿದ್ದಾರೆ. ಪಂಚಾಯಿತಿ ಮಟ್ಟದಿಂದ ಈ ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನು ದಾಖಲಾತಿಗಳ ಸಮೇತ ಬಿಡುಗಡೆ ಮಾಡಿ ಆರೋಪವನ್ನ ಮಾಡಿದ್ದಾರೆ.